ಸುಳ್ಳು ಮಾಹಿತಿಯನ್ನು ಪ್ರಚಾರ ಮಾಡುವಂಥ ಜೊತೆಗೆ ಚಿಂತಕ ಅಂತ ಹೇಳಿಕೊಂಡು ಪ್ರಚೋದನೆ ಮಾಡುವಂಥ ಭಾಷಣವನ್ನು ಮಾಡಿದ್ದಾರೆ ಅಂತ ಹೇಳಿ ಸೂಲಿಬೆಲೆ ಮೇಲೆ ಚಕ್ರವರ್ತಿ ಸೂಲಿಬೆಲೆ ಮೇಲೆ ಅನೇಕ ಆರೋಪಗಳಿದ್ದಾವೆ. ಇದೀಗ ಅಂಥ ಚಕ್ರವರ್ತಿ ಸೂಲಿಬೆಲೆ ಮೇಲೆ ಕಾನೂನು ಕ್ರಮಕ್ಕೆ ಮುಂದಾಯ್ತಾ ಕಾಕಿ. 2022ರಿಂದ 25ರವರೆಗೆ ಅಂದರೆ ಇಲ್ಲಿವರೆಗಿರುವಂಥ ಚಕ್ರವರ್ತಿ ಸೂಲಿಬೆಲೆ ವಿರುದ್ಧ ದಾಖಲಾಗಿರುವಂಥ ದೂರುಗಳ ಪಟ್ಟಿಯನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆ ಸೇರಿದಂತೆ ರಾಜ್ಯದ ಎಲ್ಲ ಠಾಣೆಗಳಿಗೆ ಮಾಹಿತಿ ನೀಡಬೇಕು ಅಂತ ಹೇಳಿ ವಾಕಿ ಟಾಕಿಯಲ್ಲಿ ಈ ಬಗ್ಗೆ ಸಂದೇಶವನ್ನು ನೀಡಲಾಗಿದೆ. ಚಕ್ರವರ್ತಿ ಸೂಲಿಬೆಲೆಯ ಬಗ್ಗೆ ದಾಖಲಾದಂಥ ದೂರುಗಳ ಮಾಹಿತಿಯನ್ನು ಕೇಳುವಂಥ ಆ ವಾಕಿ ಟಾಕಿಯ ಆಡಿಯೋ ಈಗ ವೈರಲ್ ಆಗ್ತಾ ಇದೆ. ಅದು ಕೂಡ DG ಕಚೇರಿಯಿಂದಲೇ ಕೇಳಿದ್ದಾರಂತೆ. ಪತ್ರ ಕೂಡ ಅಲ್ಲಿ ಬರೆದಿರುವಂಥ ಪತ್ರ ಕೂಡ ವೈರಲ್ ಆಗಿದೆ. ಸೂಲಿಬೆಲೆ ವಿರುದ್ಧ ಕ್ರಮದ ಬಗ್ಗೆ ಮಾಹಿತಿ ಕೇಳಿದ್ದ ಅಲ್ಪಸಂಖ್ಯಾತ ಆಯೋಗ, ಪೊಲೀಸರಿಂದ ಮಾಹಿತಿ ಕೇಳಿದ್ದಂಥ ರಾಜ್ಯ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರ ಪತ್ರ, ಹೀಗೆ ಎಲ್ಲವೂ ಕೂಡ ವೈರಲ್ ಆಗ್ತಾ ಹೋಗ್ತಾ ಇದೆ. ಚಕ್ರವರ್ತಿ ಸೂಲಿಬೆಲೆ ಚಿಂತಕ ಅಂತ ಕರೆಸಿಕೊಳ್ಳುತ್ತಾರೆ. ಅದರ ಜೊತೆಗೆ ಒಂದು ಧರ್ಮದ ಪರವಾಗಿ ಮಾತನಾಡುವಂಥ ವ್ಯಕ್ತಿ ಅಂತ ಕೂಡ ಗುರುತಿಸಿಕೊಂಡಿದ್ದಾರೆ. ಅದರ ಜೊತೆಗೆ ಅವರ ಚಿಂತನೆಗಳೇನಿದ್ದಾವೆ ಆ ಚಿಂತನೆಗಳು ಬೇರೆಯವರಿಗೆ ಪ್ರಚೋದನೆಗೊಳಿಸುವಂಥ ಆರೋಪ ಕೂಡ ಅವರು ಹೊಂದಿದ್ದಾರೆ. ಜೊತೆಗೆ ಸುಳ್ಳು ಸುದ್ದಿಯನ್ನು, ಸುಳ್ಳು ಮಾಹಿತಿಯನ್ನು ಬಾಯಿ ಬಿಟ್ಟರೆ ಬರೀ ಸುಳ್ಳುಗಳನ್ನು ಹೇಳುವಂಥ ನಿಟ್ಟಿಗೆ ಚಕ್ರವರ್ತಿ ಸೂಲಿಬೆಲೆ ಹೆಸರಾಗಿದ್ದಾರೆ. ಇದೀಗ ಪೊಲೀಸರು ಎಲ್ಲ ಮಾಹಿತಿಯನ್ನು ಕಲೆ ಹಾಕ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಮುಂದೇನು ಕಾನೂನು ಕ್ರಮ ತೆಗೆದುಕೊಳ್ತಾರೋ ಗೊತ್ತಿಲ್ಲ. ಬಟ್ ಆಡಿಯೋ ಅಂತೂ ವೈರಲ್ ಆಗ್ತಾ ಇದೆ. ಆಡಿಯೋ ಕೇಳಿಸ್ಕೊಂಡ್ಬರೋಣ. ದಾಖಲಾದ ಪ್ರಕರಣಗಳ ಮಾಹಿತಿ ಒಂದು ಮೆಸೇಜ್ ಕಳಿಸಿದ್ದಾರೆ ಇಮೇಲ್ ಅಲ್ಲಿ. NR 334 GR 100. ಐ ರಿಪೀಟ್, NR 334 GR 100 ಮೆಸೇಜ್ ರಿಗಾರ್ಡಿಂಗ್ ಚಕ್ರವರ್ತಿ ಸೂಲಿಬೆಲೆ ರವರ ವಿರುದ್ಧ 2022ರಿಂದ 31/5/2025ರವರೆಗೆ ದಾಖಲಾದ ಪ್ರಕರಣಗಳ ಮಾಹಿತಿ. ಮಾಹಿತಿ ಯಾವ್ದಾದ್ರು ನಿಮ್ಮಲ್ಲಿದ್ರೆ ಈ ಕೂಡಲೇ ಮಾಹಿತಿನ ಕಳಿಸ್ಕೊಡ್ರಿ. ಇಲ್ಲಾಂದ್ರೆ ಶೂನ್ಯ ಇದ್ರೆ ಶೂನ್ಯ ಮಾಹಿತಿ ಕಳಿಸ್ಬೇಕ್ರಿ. ಯಾವ್ದಾದ್ರು FIR ಇದ್ರೆ FIR ಮಾಹಿತಿನ ಕಳಿಸ್ಕೊಡ್ಬೇಕು. ಈ ಕೂಡಲೇ ಮೆಸೇಜ್ಗೆ ರಿಪ್ಲೈ ಕಳಿಸ್ಕೊಡಿ. ಒಂದು ಮೆಸೇಜ್ ಕಳಿಸಿದ್ದಾರೆ ಇಮೇಲ್ ಅಲ್ಲಿ. NR 334 GR 100. ಐ ರಿಪೀಟ್, NR 334 GR 100 ಮೆಸೇಜ್ ರಿಗಾರ್ಡಿಂಗ್ ಚಕ್ರವರ್ತಿ ಸೂಲಿಬೆಲೆ ರವರ ವಿರುದ್ಧ 2022ರಿಂದ 31/5/2025ರವರೆಗೆ ದಾಖಲಾದ ಪ್ರಕರಣಗಳ ಮಾಹಿತಿ. ಮಾಹಿತಿ ಯಾವ್ದಾದ್ರು ನಿಮ್ಮಲ್ಲಿದ್ರೆ ಈ ಕೂಡಲೇ ಮಾಹಿತಿನ ಕಳಿಸ್ಕೊಡ್ರಿ. ಇಲ್ಲಾಂದ್ರೆ ಶೂನ್ಯ ಇದ್ರೆ ಶೂನ್ಯ ಮಾಹಿತಿ ಕಳಿಸ್ಬೇಕ್ರಿ. ಯಾವ್ದಾದ್ರು FIR ಇದ್ರೆ FIR ಮಾಹಿತಿನ ಕಳಿಸ್ಕೊಡ್ಬೇಕು. ಈ ಕೂಡಲೇ ಮೆಸೇಜ್ಗೆ ರಿಪ್ಲೈ ಕಳಿಸ್ಕೊಡಿ. ಪರ್ಟಿಕ್ಯುಲರ್ ಆಗಿ ಒಂದು ನಂಬರ್ ಹೇಳಲಾಗ್ತಾ ಇದೆ ವಾಕಿ ಟಾಕಿಯಲ್ಲಿ. ಈ ಆಡಿಯೋ ಅಸಲಿಯತ್ತನ್ನು ಕೂಡ ಚೆಕ್ ಮಾಡಿಕೊಳ್ಳಬೇಕಾಗಿದೆ. ಆಡಿಯೋ ಅಸಲಿ ಅಂತ ಹೇಳೋಕ್ಕಾಗೋದಿಲ್ಲ, ನಾವು ಸರ್ಟಿಫಿಕೇಷನ್ ಕೊಡೋಕ್ಕಾಗೋದಿಲ್ಲ. ಇದು DG ಆಫೀಸಿಂದನೇ ಹೋಗಿರುವಂಥ ಆಡಿಯೋ, ಇದು ವಾಕಿ ಟಾಕಿಯಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಅದು ನಿಜವೂ ಇರಬಹುದು, ಫೇಕೂ ಇರಬಹುದು. ಅದರ ಸತ್ಯಾಸತ್ಯತೆ ಪೊಲೀಸ್ ಇಲಾಖೆ ಅದನ್ನು ಸ್ಪಷ್ಟಪಡಿಸಬೇಕಾಗಿದೆ. ಇದರ ಜೊತೆಗೆ ಈ ಪತ್ರ ಇದೆಯಲ್ಲ, ಜೊತೆಗೆ ಮೇಲ್ ಕೂಡ ಹಾಕಿದ್ದಾರಲ್ಲ, ಮೇಲ್ ಹಾಕಿದ್ದಾರಂತೆ. ಅಲ್ಪಸಂಖ್ಯಾತ ಆಯೋಗ ಪತ್ರವೇ ಬರೆದಿದೆ. ಚಕ್ರವರ್ತಿ ಸೂಲಿಬೆಲೆ ವಿರುದ್ಧ ದಾಖಲಾಗಿರುವಂಥ ಪ್ರಕರಣಗಳು ಕಳಿಸಿಕೊಡಿ. ಒಂದು ವೇಳೆ ನಿಮ್ಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿಲ್ಲ ಅಂತ ಹೇಳಿದರೆ ಶೂನ್ಯ ಮಾಹಿತಿ ಕೂಡ ಕೊಡಬಹುದು, ಏನೂ ಇಲ್ಲ ಅಂತ ಕೊಡಬೇಕು. ಹಾಗೆ ಕೂತ್ಕೋಬಾರ್ದು ಅನ್ನೋದು ಈ ಆಡಿಯೋದ ಸಂದೇಶ. ಆದರೆ ಸರ್ಕಾರ ಯಾಕೆ ಈ ಹಂತದಲ್ಲಿ ಚಕ್ರವರ್ತಿ ಸೂಲಿಬೆಲೆಯ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಲಿಕ್ಕೆ ಮುಂದಾಗ್ತಾ ಇದೆ? ಇದನ್ನು ವಿಶೇಷ ಅಂತ ಪರಿಗಣಿಸಬೇಕಾ, ಅಥವಾ ಇಲಾಖೆ ತನ್ನ ಕೆಲಸವನ್ನು ಎಂದಿನಂತೆ ಮಾಡ್ತಾ ಇದೆ, ಆಡಿಯೋ ಸಿಕ್ಕಿದೆ ಅನ್ನೋ ಕಾರಣಕ್ಕಾಗಿ ಸುದ್ದಿ ಆಗ್ತಿದೆ ಅಂತ ಭಾವಿಸಬೇಕಾ? ಕಾನೂನು ತೆಗೆದುಕೊಳ್ಳುವ ವಿಚಾರದಲ್ಲಿ ಅದೊಂದು ಕೋರ್ಸ್, ಅದೊಂದು ಪ್ರಕ್ರಿಯೆ. ಆ ಪ್ರಕ್ರಿಯೆಗಳು ನಿರಂತರವಾಗಿ ಸಾಗ್ತಾ ಇರುತ್ತೆ.
ಕಾಲಕ್ಕೆ ಯಾವ ಮಾಹಿತಿಯನ್ನು ಸಂಗ್ರಹ ಮಾಡಬೇಕು, ಹೇಗೆ ಸಂಗ್ರಹ ಮಾಡಬೇಕು ಅಂತ ಹೇಳಿ. ಅಷ್ಟಕ್ಕೂ ಚಕ್ರವರ್ತಿ ಸೂಲಿಬೆಲೆ ಪರ್ಟಿಕ್ಯುಲರ್ ಆಗಿ ಯಾಕೆ ಅಂತ ನೋಡಿದ್ರೆ, ಚಕ್ರವರ್ತಿ ಸೂಲಿಬೆಲೆಯ ಚಿಂತನೆಗಳು ಕಾಂಗ್ರೆಸ್ ಪಕ್ಷದ ವಿರೋಧಿ ಚಿಂತನೆಗಳಾಗಿರುತ್ತೆ ನಮ್ಮ ಕಾರಣಕ್ಕಾಗಿ. BJP ಪರವಾದಂಥ ಚಿಂತನೆಗಳೇ ಇರುತ್ತೆ ಅಂತ. ಒಂದು ಧರ್ಮದ ಪರವಾಗಿ ಚಿಂತನೆಗಳೇ ಇರುತ್ತೆ, ಭಾಷಣಗಳಿರುತ್ತೆ. ಯುವ ಬ್ರಿಗೇಡ್ ಅಂತ ಒಂದು ಸಂಘಟನೆಯನ್ನು ಕಟ್ಕೊಂಡಿದ್ದಾರೆ. ಅದರ ಮೂಲಕ ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ವೇದಿಕೆ ಕಾರ್ಯಕ್ರಮಗಳಲ್ಲಿ ಅನೇಕ ಕಡೆಗಳಲ್ಲಿ ಭಾಷಣ ಮಾಡಿರ್ತಾರೆ. ಆ ಭಾಷಣದ ತುಣುಕು ಅಥವಾ ಭಾಷಣದಲ್ಲಿ ಬಳಸಲಾದಂಥ ಪದಪ್ರಯೋಗ ಪ್ರಚೋದನಾಕಾರಿ ಅಂತ ಅನ್ನಿಸಿದರೆ ಚಕ್ರವರ್ತಿ ಸೂಲಿಬೆಲೆ ವಿರುದ್ಧ ಪ್ರಕರಣಗಳನ್ನು ದಾಖಲಿಸಿರ್ತಾರೆ. ಅಂಥ ಪ್ರಕರಣಗಳು ಎಷ್ಟಿದ್ದಾವೆ ಎಲ್ಲವನ್ನೂ ಒಂದು ಪಟ್ಟಿ ಮಾಡಿ ಕಳಿಸ್ಕೊಟ್ಟಿರಪ್ಪ, ನಾವು ನೋಡ್ತೀವಿ ಅಂಥೇಳಿ. ಯಾಕಂದರೆ ನೋಡಿ, ರೈತರ ಮೇಲೆ ದಾಖಲಾಗಿರುವಂಥ ಪ್ರಕರಣಗಳನ್ನು ಹಿಂಪಡೆಯುತ್ತೆ ಸರ್ಕಾರ. ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ದಾಖಲಾಗಿರುವಂಥ ಪ್ರಕರಣಗಳನ್ನು ಕಾಂಗ್ರೆಸ್ ಸರ್ಕಾರ ಬಂದಾಗ ಹಿಂಪಡೆದುಕೊಳ್ಳುತ್ತೆ. BJP ಕಾರ್ಯಕರ್ತರ ಮೇಲೆ ದಾಖಲಾಗಿರುವಂಥ ಪ್ರಕರಣಗಳನ್ನು BJP ಸರ್ಕಾರ ಬಂದಾಗ ಹಿಂಪಡೆದುಕೊಳ್ಳುತ್ತೆ. ಆದರೆ ಎಸ್ಪೆಷಲಿ ಚಿಂತಕ ಅಂತ ಕರೆಸಿಕೊಳ್ತಾರಲ್ಲ, ಇದು ಮೋಸ್ಟ್ಲಿ BJP ಅವಧಿಯಲ್ಲಿ ಚಕ್ರವರ್ತಿ ಸೂಲಿಬೆಲೆಯ ಪ್ರಕರಣಗಳು ಎಷ್ಟಿದ್ದಾವೋ ಗೊತ್ತಿಲ್ಲ. ಬಟ್ ಇವ್ರು ಕೇಳಿರೋ ಮಾಹಿತಿ ಹೆಂಗಿದೆ ಅಂದರೆ 2022ರಿಂದ 25 ಪರ್ಟಿಕ್ಯುಲರ್ ಆಗಿ 3 ವರ್ಷದ ಅವಧಿ ಕೇಳ್ತಾ ಇದ್ದಾರೆ. ಈ ಅವಧಿಯಲ್ಲಿ ಎಷ್ಟು ಪ್ರಕರಣಗಳು ದಾಖಲಾಗಿದೆ, ದಾಖಲಾದ ಪ್ರಕರಣಗಳನ್ನು ತೆಗೆದುಕೊಂಡು ಸರ್ಕಾರ ಏನು ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋದು ಈಗ ಕುತೂಹಲ ಮೂಡಿಸ್ತಾ ಇದೆ.